ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ನಾಳೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ನೇತೃತ್ವದ ನಿಯೋಗ ಕೋಲಾರ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ದೂರು ಸಲ್ಲಿಸಲಾಗಿದೆ. ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್, ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣ್, ಮಾಜಿ ಶಾಸಕ ಮಂಜುನಾಥ ಗೌಡ ಸೇರಿದಂತೆ ಇತರ ಬಿಜೆಪಿ ಮುಖಂಡರು ಈ ನಿಯೋಗದಲ್ಲಿ ಭಾಗಿಯಾಗಿದ್ದರು. ನಾಳೆ ಇವಿಎಂ ಜೊತೆಗೆ ವಿವಿಪ್ಯಾಟ್ ಹಾಗೂ ಇತರೆ ದಾಖಲೆ ಎಣಿಕೆಯಾಗಲಿ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಮರುಮತ ಎಣಿಕೆ ನಡೆಸಲು ನಾವು ನ್ಯಾಯಾಲಯಕ್ಕೆ ನೀಡಿರುವ ದೂರಿನಲ್ಲಿ ವಿವಿಪ್ಯಾಟ್ ಚೀಟಿ ಎಣಿಕೆಯ ಬಗ್ಗೆ ಕೇಳಿದ್ದೆವು ಎಂದು ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದೂರು ಸಲ್ಲಿಸಿದ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ನಾಯಕರು ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ಕಾರ್ಯ ನಾಳೆ ನಡೆಯಲಿದ್ದು, ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಾಗಿದೆ. ಸ್ಟ್ರಾಂಗ್ ರೂಮ್ನಿಂದ ಹೊರಬಂದ ಬಳಿಕ ಬಿಜೆಪಿ ಪರಾಜಿತ ಅಭ್ಯರ್ಥಿ ದೂರುದಾರ ಮಂಜುನಾಥ್ ಗೌಡ ಮಾತನಾಡಿ, 252 ಇವಿಎಂ ಯಂತ್ರಗಳು, 42 ವಿವಿಪ್ಯಾಟ್ಗಳಿಗೆ ಸರಿಯಾಗಿ ಸೀಲ್ ಮಾಡಿಲ್ಲ. ಪೋಸ್ಟಲ್ ಬ್ಯಾಲೆಟ್ ಓಪನ್ ಆಗಿದೆ, ಅದಕ್ಕೂ ಸೀಲ್ ಹಾಕಿರಲಿಲ್ಲ. ಮತ ಎಣಿಕೆ ಬಳಿಕ ಮತ್ತೆ ಸೀಲ್ ಮಾಡಬೇಕಿತ್ತು. ಎಣಿಕೆ ಮಾಡಲು ಒತ್ತಾಯ ಮಾಡಿದ್ದೇವೆ ಎಂದರು. ಆದರೆ ನಮ್ಮ ಬೇಡಿಕೆಗಳಿಗೆ ಚುನಾವಣೆ ಅಧಿಕಾರಿಗಳು ಒಪ್ಪುವ ಲಕ್ಷಣ ಕಾಣ್ತಿಲ್ಲ. ಇಷ್ಟೆಲ್ಲ ನ್ಯೂನತೆ ಇಟ್ಕೊಂಡು ವಿವಿಪ್ಯಾಟ್ ಹಾಗೂ 17 ಎಣಿಕೆ ಮಾಡೋದು ಯಾವಾಗ? ಇಡೀ ದೇಶ ಮಾಲೂರು ಮರು ಎಣಿಕೆ ನೋಡ್ತಿದೆ. ವಿವಿಪ್ಯಾಟ್ ಎಣಿಕೆ ಆಗಲಿ ಅನ್ನೋದು ನಮ್ಮ ಬೇಡಿಕೆ. ಕೇವಲ ಇವಿಎಂ ಎಣಿಕೆ ಮಾಡಲು ಅಧಿಕಾರಿಗಳು ನಿಧಾನ ಮಾಡಿದ್ದಾರೆ. ಇದೇ ರೀತಿ ಎಣಿಕೆ ಮಾಡಿ ಅಂತ ಇವರಿಗೆ ಕೋರ್ಟ್ ಸೂಚನೆ ನೀಡಿಲ್ಲ. ಯಾರಿಗೆ ಎಷ್ಟು ಮತ ಅಂತ ಖಚಿತವಾಗಲು ವಿವಿಪ್ಯಾಟ್ ಹಾಗೂ 17 ಎಣಿಕೆಯಾಗಲಿ. ಭದ್ರತಾ ಕೊಠಡಿಯಲ್ಲಿರುವ ನ್ಯೂನತೆಯಿಂದ ಅನುಮಾನ ಮತ್ತೆ ಹೆಚ್ಚಾಗಿದೆ ಎಂದರು. ಈ ಬಗ್ಗೆ ನಾನು ಕೋರ್ಟ್ ಗಮನಕ್ಕೂ ತರುತ್ತೇನೆ. ಕೋಲಾರ ಜಿಲ್ಲಾಧಿಕಾರಿ ಆವರಣದಲ್ಲಿರುವ ಸ್ಟ್ರಾಂಗ್ ರೂಮ್ ಓಪನ್ ಕಾರ್ಯ ಮುಗಿಸಿದ ಬಳಿಕ ಮಂಜುನಾಥ ಗೌಡ ಹೇಳಿದ್ದಾರೆ. 252 ಸೀಲ್ ಆಗಿಲ್ಲ. ಸೀಲ್ ಮಾಡಬೇಕು ಅಂತ ಕಾನೂನಿದೆ. ಎಲೆಕ್ಷನ್ ಆದಮೇಲೆ ರೀಸೀಲ್ ಮಾಡಬೇಕು ಅಂತ ಕಾನೂನಿದೆ. ಸೀಲ್ ಆಗಿಲ್ಲ. ಅದು ಯಾವಾಗ ನಾವು ಬಂದು ಇಲ್ಲಿ ಸೀಲ್ ಮಾಡಿದ್ದೆ ಯಾವಾಗ 1 ವರ್ಷ ಆದಮೇಲೆ. ಅನ್ನೋ ತನಕ ಏನಾಗಿತ್ತು ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಮರು ಎಣಿಕೆ ಕುರಿತು ಬಿಜೆಪಿ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಮಾತನಾಡಿದ್ದು, 2023 ಚುನಾವಣೆ ಮತ ಎಣಿಕೆಯಲ್ಲಿ ಲೋಪ ಇರೋದ್ರಿಂದ ಕೋರ್ಟ್ ಮರು ಎಣಿಕೆಗೆ ಸೂಚಿಸಿದೆ. ಜಿಲ್ಲಾಡಳಿತ ನಾಳೆಯ ಮರು ಎಣಿಕೆ ಗಂಭೀರವಾಗಿ ಪರಿಗಣಿಸಬೇಕು. ಚುನಾವಣಾ ಆಯೋಗ ಮತದಾನ ವಿರುದ್ಧ ಬಹಳಷ್ಟು ಆರೋಪ ಕೇಳಿಬರ್ತಿದೆ. ವಿವಿಪ್ಯಾಟ್ ಹಾಗೂ 17ರಲ್ಲಿರೋದು ಮರು ಎಣಿಕೆಗೆ ಸಾಮ್ಯತೆ ಇರಬೇಕು ಎಂದರು. 2023 ಎಣಿಕೆ ವೇಳೆ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಒತ್ತಡ ಹೇರುವ ಕೆಲಸ ಮಾಡಿತ್ತು. ಈಗಲೂ ಸರ್ಕಾರ ಒತ್ತಡ ಹೇರುವ ಭಯ ನಮಗಿದೆ. ಅಧಿಕಾರಿಗಳು ಮರು ಎಣಿಕೆ ನಡೆಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಕೌಂಟಿಂಗ್ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಈ ಮತದಾನ ನಡೆದು ಕೌಂಟಿಂಗ್ ಆಗಿರೋದ್ರಲ್ಲಿ ಮೇಲ್ನೋಟಕ್ಕಲ್ಲ, ತುಂಬಾ ಡೀಟೇಲ್ ಆಗಿ ಅವ್ರು ಹೋಗಿ ತೊಂದರೆ ಇದೆ ಅಂತ ಗೊತ್ತಾಗಿದ್ದಕ್ಕೆ 2 ವರ್ಷ. ಅದರಲ್ಲಿ ನಮ್ಮ ಪ್ರೇಯರ್ ನಲ್ಲಿ ತುಂಬಾ ಕ್ಲಿಯರ್ ಆಗಿದೆ. ನಮಗೆ ನೀವು ಪ್ರತಿಯೊಬ್ಬ ಮತದಾರರ ಸಹಿ ಇರುವಂತ 17(1) ನೀವು ಕೌಂಟ್ ಮಾಡಬೇಕು ಅಂತ ನಾವು ಕೇಳಿದ್ವಿ. ನಮ್ಮ ಪ್ರೇಯರ್ ನಲ್ಲಿ ಇರೋದೇ ಕೌಂಟ್ ಮಾಡುವಾಗ ರೀಕೌಂಟಿಂಗ್ ಆಸ್ ಪರ್ ಪ್ರೇಯರ್ ಅಂತ ಬರೆಯುತ್ತೆ ಹೊರತು ಡೀಟೈಲಿಂಗ್ ಹೋಗಲ್ಲ. ಹಾಗಾಗಿ ಇಲ್ಲಿರುವಂತ ರಿಟರ್ನಿಂಗ್ ಆಫೀಸರ್ಗೆ ಮತ್ತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಅದು ರೆಸ್ಪಾನ್ಸಿಬಲ್. ಅದು ಅಂದ್ರೆ ಅವ್ರು ಇದನ್ನ ತುಂಬಾ ತೀವ್ರವಾಗಿ ತಗೋಬೇಕು. ಇಡೀ ದೇಶದಲ್ಲಿ ಈ ರೀತಿ ರೀಕೌಂಟಿಂಗ್ ಆಗ್ತಾ ಇರೋದು ಪ್ರಪ್ರಥಮವಾಗಿ. ಅದು ಈ ರೀತಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಕಡೆನೂ ಕೂಡ ಎಲೆಕ್ಷನ್ ಕಮಿಷನ್ ಮೇಲೆ ಮತ್ತೆ ವೋಟಿಂಗ್ ಪ್ಯಾಟರ್ನ್ ಮೇಲೆ ಬೊಟ್ಟು ಮಾಡ್ತಾ ಇರುವಂತ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕ್ಲಿಯರ್ ಆಗಬೇಕು ಇದರಲ್ಲಿ. ಅಂದ್ರೆ ಎಲ್ಲ ಪ್ರೊಸೀಜರಲ್ ಆಸ್ಪೆಕ್ಟು ಸರಿಯಾಗಿದೆ ಅಂತೇಳಿ ಈಗ ತಾನೇ ಮಾತನಾಡ್ತಾ ನಮ್ಮ ಮಂಜುನಾಥ ಗೌಡರು ಕೆಲವರು ಲ್ಯಾಪ್ಸಸ್ನ ಎತ್ತಿ ತೋರಿಸಿದ್ದಾರೆ. ಅಂದ್ರೆ ಇದೆಲ್ಲವೂ ಕೂಡ ಯಾರ ಅಗ್ರೀವ್ಡ್ ಪರ್ಸನ್ ಇದಾರೋ ಮಂಜುನಾಥ್ ಗೌಡರ ಮನಸ್ಸನ್ನ ಮತ್ತೆ ಅವರ ಆತಂಕವನ್ನ ಕ್ಲಿಯರ್ ಮಾಡುವಂಥದ್ದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ರೆಸ್ಪಾನ್ಸಿಬಿಲಿಟಿ.